ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಹೊರಗಡೆ. ಅದೇ ಥರನೇ ಇವಾಗ ಎಲ್ಲರಿಗೂ ಜ್ವರ ಶುರುವಾಗಿದೆ. ಜ್ವರ ಈ ಬಿಸಿಲಿನ ತಾಪದಿಂದ ಅನ್ನೋದಕ್ಕಿಂತನೂ ಕ್ರಿಕೆಟ್ ಜ್ವರ ಶುರುವಾಗಿದೆ. ಏನು ಕ್ರಿಕೆಟ್ ಜ್ವರ ಅಂತ ಕೇಳಿದ್ರ, ನಿಮಗೆ ಗೊತ್ತು, IPL ಶುರುವಾಗಿದೆ, ಎಲ್ಲ ಕಡೆನೂ IPL. ಅಪ್ಪ, ದೇಶದ ಅತ್ಯಂತ ದೊಡ್ಡ ನ್ಯೂಸ್ ಪೇಪರ್ನಲ್ಲಿ ಎಂಥ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ IPL ಬಗ್ಗೆ. ನಾಟ್ IPL ಅವ್ರು ಕೊಟ್ಟಿಲ್ಲ, IPL ಶುರುವಾಗುತ್ತೆ ಅಂತ ಯಾವುದೋ ಒಂದು ರೇಡಿಯೋ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ನಾನು ಎಲ್ಲ ಇಷ್ಟು ಲಕ್ಷಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಹಣ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದರೆ ನೀವು ನಮ್ಮ ರೇಡಿಯೋನ ಕೇಳ್ರಿ ಅಂತ ಹೇಳಿಬಿಟ್ಟು ಅಂತ. ಅಂದರೆ ಎಲ್ಲಿವರೆಗಿದೆ ನೋಡಿ IPL ಜ್ವರ ಅಂತ ಅನ್ನೋದು. ಹೌದು, IPL ನಿಮಗೆ ಗೊತ್ತು, ಇವಾಗ ಇಂಟರ್ನ್ಯಾಷನಲ್ ಕಂಪ್ನಿಗಳೆಲ್ಲ ಹೂಡಿಕೆ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇದು ಎಲ್ಲ ಇರಲಿ. ಇವಾಗ ಈ ಮಾರ್ಚ್ 28ರ ಮೊದಲನೇ ಒಂದು ದಿನದ ಹೇಗಿರುತ್ತೆ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಅಂತೂ ಇಲ್ಲ. ತಮಗೆಲ್ಲ ಗೊತ್ತು, ಕಳೆದ ವರ್ಷದ ಈ ಒಂದು ಕಾಲು ತುಳಿತ ಏನು ನಡೀತು, ಆ ಸಂದರ್ಭದ ವಿಜಯೋತ್ಸವದ RCB ವಿಜಯೋತ್ಸವದ ಸಂದರ್ಭದ ಕಾಲು ತುಳಿತ, ಆ ಒಂದು ಕಾರಣದಿಂದ 11 ಜನರ ಒಂದು ಜೀವ ಏನು ಕಳ್ಕೊಂಡ್ರು, ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಯಾವುದೇ ಸಂಭ್ರಮಾಚರಣೆ ಬೇಡ ಅಂತ ಹೇಳಿಬಿಟ್ಟು BCCI ಹೇಳಿರೋದ್ರಿಂದ ಈಗ ಇಲ್ಲಿ ಯಾವುದೇ ಸಂಭ್ರಮಾಚರಣೆ ನಡೀತಿಲ್ಲ. ಸರಳವಾಗಿ ಉದ್ಘಾಟನೆ ಆಗುತ್ತೆ. ಆ ನಂತರ SRH ಹಾಗೂ ನಮ್ಮ ಅಪ್ಪನ RCB ಮೊದಲ ಪಂದ್ಯ ಆಡುತ್ತೆ. RCB ಆಡುತ್ತೋ ಇಲ್ವೋ, RCB ಟೀಮ್ನೇ, RCB ಒಂದು ಫ್ರ್ಯಾಂಚೈಸಿನೇ ಕ್ಯಾನ್ಸಲ್ ಮಾಡ್ತಾರ, ಏನೆಲ್ಲ ಕಳೆದ ಒಂದು ವರ್ಷ, ಆಲ್ಮೋಸ್ಟ್ ಒಂದು ವರ್ಷ ತಾನೇ, ಜೂನ್ ಅಂತಂದರೆ. ಸೊ ಏನೇನು ನಡೆದಿತ್ತು, ಟೀಕೆ ಟಿಪ್ಪಣಿಗಳು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಈಗ ನಾಳೆ ಅಂತಂದರೆ ಮಾರ್ಚ್ 28ರಂದು ಮೊದಲ ಪಂದ್ಯ ನಡೀತಾ ಇದೆ. ಅದು RCB ವರ್ಸಸ್ SRH. ಈ RCBಗೆ ಈ ಪಂದ್ಯ ಸದ್ಯಕ್ಕೆ ಬೇವು ಬೆಲ್ಲ. ಅರೆ, ಯುಗಾದಿ ಆಗಿ 1 ವಾರ ಆಯಿತು, ಇನ್ನೂ ಏನು ಬೇವು ಬೆಲ್ಲ ಅಂತ ಹೇಳ್ತಾ ಇದ್ದೀರಾನು. ಬೇವು ಯಾಕೆ ಗೊತ್ತಾ, ಭಾಳ ಬೇಜಾರು. ಏನಂತ ಹೇಳಿದ್ರೆ, ನಮ್ಮ ಅಪ್ನ ಹೇಸಲ್ವುಡ್ ಆಡ್ತಿಲ್ಲ, ನುವಾನ್ ತುಷಾರ ಆಡ್ತಿಲ್ಲ. ಇವರೆಲ್ಲ ನಮ್ಮ ಬೌಲಿಂಗಿನ ಪಿಲ್ಲರ್ಗಳು. ಇವ್ರ ಮೇಲೆ ನಾವು ಒಂಥರ ಇವ್ರನ್ನ ನಾವು ಆಧಾರ ಸ್ತಂಭಗಳು ಅಂತ ಅಂದ್ಕೊಂಡಿದ್ವಿ. ಜೋಶ್ ಹೇಸಲ್ವುಡ್ ಅಂತೂ ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಬೌಲ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇವರು ಆಸ್ಟ್ರೇಲಿಯನ್ ಆದರೂ ಏನೋ ನಮ್ಮ ಬೆಂಗಳೂರು ನಗರದಲ್ಲೇ ಹುಟ್ಟಿದಾರಪ್ಪ, ಇವ್ರು ಯಾರೋ ಒಬ್ಬ ಆಂಗ್ಲೋ ಇಂಡಿಯನ್ ಅಂತ ಅಂದ್ಕೊಂಬಿಡ್ಬೇಕು ನಾವು. ಆ ಮಟ್ಟಕ್ಕೆ ಅವ್ರು ನಮ್ಮ ಜೊತೆಗೆ ಬೆರೆತೋಗ್ಬಿಟ್ಟಿದ್ರು. ನಮ್ಮ RCB ಟೀಮ್ನಲ್ಲಿ ಒಂದಾಗಿದ್ದರು, ಈಗಲೂ ಒಂದಾಗಿದ್ದಾರೆ. ಇವ್ರಿಗಾಗಲೇ ಬೆಂಗಳೂರಿಗೆ ಬಂದಾಗಿದೆ, ಟೀಮ್ನ ಸೇರ್ಕೊಂಡಿದ್ದಾರೆ. ಆದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರಿಗೆ ಇನ್ನೂ ಫಿಟ್ನೆಸ್ ಸಿಕ್ಕಿಲ್ಲ. ಹ್ಯಾಮ್ಸ್ಟ್ರಿಂಗ್ದು ತೊಂದರೆ ಆಗಿತ್ತು. ಅವರು BBL, ಅದೇ ಬಿಗ್ ಬ್ಯಾಶ್ ಲೀಗ್ ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ಕಿಂಗ್ ಫಿಶರ್ ಕಡೆಯಿಂದ ನಡೆಸ್ತಾರೆ. ಅದು ಭಾಳ ಅದ್ಧೂರಿಯಾಗಿ ಅಲ್ಲೂ ನಡೆಯುತ್ತೆ. ಈ ಮ್ಯಾಚ್ ಒಂದರಲ್ಲಿ ಆಡುವಾಗ ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಪೆಟ್ಟಾಯಿತು. ಸೊ ಆವಾಗಲಿಂದ ಅವರು ನಿಮಗೆ ಗೊತ್ತಲ್ಲ, T20 ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಆಡಲಿಲ್ವಲ್ಲ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅವರು ಅಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಹೇಸಲ್ವುಡ್ ಫಿಟ್ನೆಸ್ ಬಗ್ಗೆ ನೋಡ್ತಾ ಇದ್ದಾರೆ. ಹಾಗೆ ಸುಮಾರು ಮಂದಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗೆ ಫಿಟ್ನೆಸ್ಸೇ ಇಲ್ಲ. ಅವರೆಲ್ಲರೂ ಇವಾಗ ಅದನ್ನು ತಗೋಬೇಕಾಗಿದೆ. ಹಾಗಾಗಿ ಇವರು ಕಾಯ್ತಾ ಇದ್ದಾರೆ. ಕ್ರಿಕೆಟ್ ಆಸ್ಟ್ರೇಲಿಯಾ IPLಲ್ಲಿ ಇವರೆಲ್ಲ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದ್ರ ಮೇಲೆ ನಾವು ಅವ್ರು ಕೊಡೋದು ಏನು ಗ್ರೀನ್ ಸಿಗ್ನಲ್ನ ಮುಂದೆ ಆಡೋದಕ್ಕೆ ಅಂತ ಹೇಳಿಬಿಟ್ಟು. ಇರಲಿ, ಹೇಸಲ್ವುಡ್ ನಮಗೆ ಯಾಕೆ ಅನಿವಾರ್ಯ ಅಂತ ಹೇಳಬೇಕು ಅಂದರೆ, ಹೇಸಲ್ವುಡ್ಡು ಹೊಸ ಬಾಲ್ನಲ್ಲಿ ಸೂಪರಾಗಿ ಬೌಲ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಲಾಸ್ಟ್ ಓವರ್ ಇದೆಯಲ್ಲ, ಅಂದರೆ ಕೊನೆ ಓವರ್ನಲ್ಲಿ ಯಾವುದೇ ಬೌಲರ್ಗಾಗಲಿ, ನೀವು ಹರ್ಷದೀಪ್ ನೋಡಿರ್ಬೋದು, ಹರ್ಷದೀಪ್ ಸೇರಿದಂಗೆ ಬೇಕಾದಷ್ಟು ಜನ ಲಾಸ್ಟ್ ಓವರ್ನ ಬೌಲ್ ಮಾಡುವಾಗ ಅವರು ನೋ ಬಾಲ್ ಮಾಡ್ಬೋದು, ವೈಡ್ಗಳು ಹಾಕ್ಬೋದು, ಹೀಗೆಲ್ಲ ಇರುತ್ತೆ. ಅಂಥದ್ರಲ್ಲಿ ಹೇಸಲ್ವುಡ್ ನೀವು ಗಮನಿಸಿ ನೋಡಿ, ಲೈನು ಲೆಂತು ಸೂಪರ್ ಪರ್ಫೆಕ್ಟ್ ಅವ್ರದ್ದು. ಅಲ್ಲಿ ಏನೂ ವ್ಯತ್ಯಾಸನೇ ಆಗಲ್ಲ. ಏನು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಬೌಲಿಂಗ್ ಮಾಡ್ತಾರೆ, ಅದನ್ನು ನೋಡೋಕ್ಕೆ ಭಾಳ ಖುಷಿ ಅಂತ ಅನಿಸುತ್ತೆ. ಅಂಥ ಒಬ್ಬ ವ್ಯಕ್ತಿ. ಆಮೇಲೆ ಇವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸಲ್ಲಿ ಆಡಿರೋ ಅನುಭವ ಇದೆ. ನಮ್ಮ ಸದ್ಯದ RCB ಟೀಮ್ನಲ್ಲಿ ನಮಗೆ ಮೇನ್ ಏನು ಹಿಂಡ್ರನ್ಸ್ ಏನಪ್ಪ, ಅಥವಾ ಹಿನ್ನಡೆ ನಮ್ಗೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಅನುಭವಿ ಆಟಗಾರರ, ವಿಶೇಷವಾಗಿ ಬೌಲರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ನಮಗಿರೋದು ಅಲ್ಲಿ ಕೇವಲ ಯಾರು ಹಾಗಿದ್ರೆ ಅವ್ರಿಗೆ ಸಕ್ಸಸರ್ ಅಂತ ಹೇಳಿದ್ರೆ, ಭುವನೇಶ್ವರ್ ಕುಮಾರ್ ಒಬ್ಬರೇ. ಭುವಿ ಆ್ಯಕ್ಚುಲಿ ಚೆನ್ನಾಗಿ ಬೌಲ್ ಮಾಡ್ತಾರೆ. ಹಾಗಾಗಿ ಅವರಿಂದ ಪ್ರಾರಂಭದಲ್ಲೇ ಸ್ವಿಂಗ್ ಬೌಲಿಂಗ್ ಶುರು ಆಗಿಬಿಡುತ್ತೆ. ಮಿಡ್ಲಲ್ಲಿ ನಾವು ಇವರನ್ನು ಬಹುಶಃ
ಸ್ಪಿನ್ನರ್ಗಳನ್ನು ಆಡಿಸ್ಬೇಕಾಗತ್ತೆ. ಆಮೇಲೆ ಯಥಾ ಪ್ರಕಾರ ಕೊನೆಯಲ್ಲಿ ಮತ್ತೆ ಭುವಿ ಬಂದು ಫಿನಿಷ್ ಮಾಡಬೇಕಾಗತ್ತೆ. ಭುವಿ ಎಂದಿನಂತೆ ತಮ್ಮ ಕೂಲ್ ಕಂಪೋಸ್ಡ್ ಇದನ್ನು ಆಟವನ್ನು ಮುಂದುವರಿಸ್ಬೇಕಾಗತ್ತೆ. ಪ್ಲೇ ಆಫ್ವರೆಗೂ ಅವರು ತಳ್ಳಬೇಕು, ಹೆಗಲ ಮೇಲೆ ಭಾರ ಹೊತ್ಕೊಂಡು ಫುಲ್ಲು ಲೈನುಲಂತೂ ಮೇಂಟೈನ್ ಮಾಡಿ ಎಕ್ಸ್ಟ್ರಾ ರನ್ಗಳು ಹೋಗದೇ ಇರೋ ಹಾಗೆ ಕಡಿಮೆ ರನ್ಗಳಿಗೆ ಎದುರಾಳಿ ಪಂದ್ಯವನ್ನು ಕಟ್ಟಿ ಹಾಕೋದಕ್ಕೆ ಭುವಿ ಬಹುಶಃ ಹೆಗಲು ಕೊಡಬೇಕಾಗತ್ತೆ ಈ ಸರಿ ಅಂತ ಅನಿಸುತ್ತೆ. ಭುವಿಗೆ ಹಾಗೆ ಇಲ್ಲಿ ಯಾರೂ ಟೀಮಲ್ಲಿ ಸಪೋರ್ಟ್ ಇಲ್ವಾ ಅಂತ ನೀವು ಕೇಳ್ಬೋದು. ನುವಾನ್ ತುಷಾರ ಒಳ್ಳೆ ಸಾಥಿ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಶ್ರೀಲಂಕಾ ಕ್ರಿಕೆಟ್ನವರು ಅವ್ರಿಗೆ ಫಿಟ್ನೆಸ್ ಕೊಟ್ಟಿಲ್ಲ ಸರ್ಟಿಫಿಕೇಟ್ನ. ಯಾಕೆಂದರೆ ಇವಾಗ ಅಲ್ಲಿ ಹೊಸ ರೂಲ್ಸ್ ಬಂದಿದೆ. ಅದ್ರ ಪ್ರಕಾರ ಅವರು ಕೆಲವು ಟೆಸ್ಟ್ಗಳಲ್ಲಿ ಪಾಸ್ ಆದರೂ ಫೈನಲಲ್ಲಿ ಅವ್ರಿಗೆ ಫಿಟ್ನೆಸ್ ಇದೆ ಅಂತ ಹೇಳಿಲ್ಲ. ಬನ್ನಿ ನೋಡೋಣ ಕ್ರಿಕೆಟ್ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಯಾರ್ಯಾರಿಗೆ ಫಿಟ್ನೆಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ದುಷ್ಮನ್ ಚಮೀರಾ, ದಸುನ್ ಶನಕ, ನಿಸ್ಸಂಕ, ಕಮಿಂದು ಮೆಂಡಿಸ್ ಇವ್ರುಗಳಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ IPL ಆಡೋದಕ್ಕೆ. ಆಮೇಲೆ ಕುಸಲ್ ಜನಿತ್ ಪೆರೇರಾ ಇವ್ರಿಗೆ PSLಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವ್ರಿಗೆ ಯಾವುದೇ ಫಿಟ್ನೆಸ್ ಟೆಸ್ಟೇ ಮಾಡಿಲ್ಲ. ಹೆಂಗ್ರಪ್ಪ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ರಿ ಅಂದರೆ ಯಾವುದು ನ್ಯಾಷನಲ್ ಗೇಮ್ ಥರ ಏನು ಆಡ್ತಾ ಇಲ್ಲ ಈಗ ಸದ್ಯಕ್ಕೆ, ಹಾಗಾಗಿ ಅವ್ರಿಗೇನು ಫಿಟ್ನೆಸ್ ಇದೆಲ್ಲ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ವಿ ಅಂತ ಹೇಳ್ತಾರೆ. ಏನೋ ನಮ್ಮ RCB ಹಣೆ ಬರ ನೋಡಿ. ಅದಕ್ಕೆ ನಾನು ಹೇಳಿದ್ದು ಇದು ಬೇವು ನಮಗೆ ಅಂತ ಹೇಳ್ಬಿಟ್ಟು ಅಂತ. ಇದಕ್ಕೆ ಸರಿಯಾಗಿ ಯಶ್ ದಯಾಳುವೆ ನಮಗೆ ಅವರು ಪ್ರಮುಖ ಬೌಲರ್, ಅವರು ಕೈ ಕೊಟ್ರ, ಅವರು ಇಲ್ವಾ ನಮಗೆ ಅಲಭ್ಯರ. ಇವಾಗಿರೋದು ಒಬ್ಬರೇನೆ, ಯಾರಪ್ಪ ಅಂದರೆ ಡಫಿ. ನ್ಯೂಜಿಲೆಂಡ್ನ ಜೇಕಬ್ ಡಫಿ ಇದ್ದಾರಲ್ಲ ಇವರೊಬ್ಬರು. ಆದರೆ ಇವರೊಂಥರ ಸ್ವಲ್ಪ ವಿಚಿತ್ರಪ್ಪ. ಅದು ಹೆಂಗೆ ಇವರು ಭಾರ ತಗೊಂಡು ಭುವಿ ಜೊತೆಗೆ ಶೇರ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಸರಿ ಸ್ವಲ್ಪ ಬಲಹೀನ ಅಂತ ಅನಿಸುತ್ತೆ RCB. ಅದರಲ್ಲೂ ಮೊದಲೆರಡು ಮ್ಯಾಚು ಬಹುಶಃ ಏಪ್ರಿಲ್ 15 ವೇಳೆಗೆ ನಮ್ಮ ಇವರು ಹೇಸಲ್ವುಡ್ ಬಂದು ಜಾಯಿನ್ ಆಗ್ಬೋದು ಟೀಮ್ನ. ಬಂದು ಜಾಯಿನ್ ಅಲ್ಲ, ಇರ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ, ಮೈದಾನಕ್ಕೆ ಇಳಿಬಹುದು ಅಂತ ಒಂದು ನಿರೀಕ್ಷೆ ಇದೆ. ಯಾಕೆ ಭಾರತದಲ್ಲಿ ಒಳ್ಳೆ ಬೌಲರ್ಸೇ ಇಲ್ವಾ RCBಗೆ ತಗೊಳಕ್ಕೆ ಅಂತ ನೀವು ಕೇಳಬಹುದು. ಇದಾರಪ್ಪ, ರಸಿಕ್ ಧರ್ ಇದ್ದಾರೆ, ಆಮೇಲೆ ಮಂಗೇಶ್ ಯಾದವ್ ಇದ್ದಾರೆ, ಇಂಥವರೆಲ್ಲ ಇದ್ದಾರೆ. ಆದರೆ ಏನು ಪ್ರಯೋಜನ? ಅವ್ರಿಗೆ ಅನುಭವ ತುಂಬ ಕಡಿಮೆ ಇದೆ. RCB ಟೀಮಿಗೆ ಸೇರಬೇಕು ಅಂದರೆ ಪ್ರೆಷರು ಸಿಕ್ಕಾಪಟ್ಟೆ ನಿಭಾಯಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿರಬೇಕಲ್ವಾ. ಸೊ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿಬಿಟ್ಟು. ಬಟ್ RCB ಅವರು ಏನು ಹಾಗೆ ಸುಮ್ಮನೆ ಕೂತಿಲ್ಲ, ಅವರು ಸಾಕಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಏನು ಮಾಡೋಣ, ಹೆಂಗೆ ಮಾಡೋಣ ಅಂತೆಲ್ಲ ನೋಡೋಣ. ಒಂಥರ ಪುಕ ಕೌಂಟ್ ಡೌನ್ ಹ್ಯಾಸ್ ಬಿಗನ್. ಲೆಟ್ಸ್ ಸಿ ಟುಮಾರೋ ಇಷ್ಟೊತ್ತಿಗೆ ನಮ್ಮೆಲ್ರಿಗೂ ಒಂಥರ ತುದಿಗಾಲಲ್ಲಿ ಏನು ಕುರ್ಚಿಯ ತುದಿಯಲ್ಲಿ ಕೂತ್ಕೊಂಡಿರ್ತೀವಿ, ಏನಾಗುತ್ತೋ ಏನೋ ಅಂತ. ಲೆಟ್ಸ್ ಕೀಪ್ ಅವರ್ ಫಿಂಗರ್ಸ್ ಕ್ರಾಸ್ಡ್. ಆಮೇಲೆ ಇವೆಲ್ಲಕ್ಕಿಂತ ಮಜಾ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ IPL ಬಗ್ಗೆ ಮಾತಾಡಿದ್ದು. ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಸೋದಕ್ಕೆ IPLಗೆ ಅವಕಾಶ ಕೊಟ್ಟಿದ್ದೀರಿ, ನಾವುಗಳು ಶಾಸಕರು ನೋಡೋದು ಬೇಡವಾ, ನಮ್ಮ ಫ್ಯಾಮಿಲಿಯವ್ರು ನೋಡೋದು ಬೇಡವಾ ಅಂತ ಹೇಳಿಬಿಟ್ಟು ವಿಜಯಾನಂದ್ ಕಾಶ್ಯಪ್ನವ್ರು ಏನು ಸರ್ಕಾರದ ಮೇಲೆ ಫುಲ್ ತರಾಟಕ್ಕೆ ತೊಗೊಂಡ್ಬಿಟ್ರು. ಏನು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ 5 ಟಿಕೆಟ್ ಆದರೂ ಬೇಕು, ನಾವೆಲ್ಲ VIP ಹೋಗಿ ಕ್ಯೂನಲ್ಲಿ ನಿಲ್ಲಕ್ಕಾಗುತ್ತೆ, ಆಗಲ್ಲ, ಅವೆಲ್ಲ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅಂದರು. ಏನು ಅದನ್ನು ಕೇಳಿ ಸದನದಲ್ಲಿ ಇದ್ದವ್ರಿಗೆಲ್ಲ ಮುಸಿ ನಗು. ಇವ್ರಿಗೆ ದನಿಗೂಡಿಸೋ ಹಂಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು, ಅಲ್ಲ ರೀ, ಕಡಿಮೆ ದುಡ್ಡಿಗೆ KSCN ಅವ್ರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜಾಗ ಕೊಟ್ಟಿದ್ದೀವಿ, ಅವ್ರು ಕೇಳಿದ್ದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ಕಾರದ ಕಡೆಯಿಂದ, ಅವರು ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೇನೋ ಕೊಡಬೇಕು ಅವರು ಅಂತ ಹೇಳ್ಬಿಟ್ಟು ಇವರು ದನಿಗೂಡಿಸಿದ್ರು. ಈ ಒಂದು ಚರ್ಚೆ ವಿಧಾನಸಭೆಯಲ್ಲಿ ಆಗಿದ್ದನ್ನು ಕೇಳಿ ಹೊರಗಡೆ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು, ಅಲ್ಲ ಇವ್ರಿಗೆ ಏನು ಬಂದಿದೆ ಅಂತ ಹೇಳಿಬಿಟ್ಟು ಜನರಿಗೆ ಕೆಲಸ ಮಾಡಿರಿ ಅಂತಂದರೆ ನಮಗೆ ಕ್ರಿಕೆಟ್ ಆಡಬೇಕು, ಫ್ರೀ ಟಿಕೆಟ್ ಕೊಡ್ರಿ ಅಂತ. ಇದೊಂಥರ VIP ಸಂಸ್ಕೃತಿನ ಬೆಳೆಸ್ತಾ ಇದೆ ಕಾಂಗ್ರೆಸ್ ಗೌರ್ಮೆಂಟು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾಕಾಗಬಾರ್ದು, ಅದು ಶಾಸಕರ ಹಕ್ಕು,
ಕೇಳೋದು, ಫ್ರೀ ಟಿಕೆಟ್ ಕೇಳೋದು. ಅಯ್ಯೋ ನಾವು ಇಷ್ಟೆಲ್ಲ ಮಾಡ್ತೀವಿ ಈ ರಾಜ್ಯಕ್ಕೋಸ್ಕರ, ಯಾಕೆ ಕೇಳಬಾರ್ದು? ಕೇಳೋಣ, ಕೇಳೋದ್ರಲ್ಲಿ ಏನು ತಪ್ಪೇನೂ ಇಲ್ಲ. ನಾನು KCA ಆಡಳಿತ ಮಂಡಳಿ ಜೊತೆ ಮಾತಾಡ್ತೀನಿ. ಅವ್ರಿಗೆ ಇವಾಗ ಎಷ್ಟು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದೀವಿ ನಾವು, ಇಲ್ಲಿ ಮ್ಯಾಚ್ ನಡೆಯೋ ಹಂಗೆ ಮಾಡಿಕೊಟ್ಟಿದ್ದೀವಿ, ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಶಾಸಕರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು. ಇದನ್ನೆಲ್ಲ ನೋಡಿಬಿಟ್ಟು ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ ಗೊತ್ತಾ? ಇದಂತೂ ಮಸ್ತ್ ಮಜಾ ಇದೆ. ಈ ಕಾಮೆಂಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು. ಅಲ್ಲಿ ಹೇಳ್ತಾರೆ, ಹೌದಪ್ಪ, ನೀವು ಶಾಸಕರಿಗೆ VIP ಗಳಿಗೆ 5 ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ಲಾಸ್ಟಲ್ಲೋ ಅಥವಾ ಬಿಗಿನಿಂಗಲ್ಲೋ ಒಂದೊಂದು ಓವರ್ನೂ ಬಿಟ್ಬಿಡಿ, ಅತ್ಲಾಗೆ ಬ್ಯಾಟಿಂಗು ಬೌಲಿಂಗು 2 ಮಾಡ್ಕೊಳ್ಳಿ, ನಾವು ಕಣ್ಣು ತಂಪು ಮಾಡ್ಕೋತೀವಿ ಅದನ್ನು ನೋಡಿಬಿಟ್ಟು. ಇವ್ರಿಗೆ ಇದು ಏನು ಉಚಿತ ಭಾಗ್ಯ ಬ್ಯಾಟಿಂಗ್ ಬೌಲಿಂಗ್ದು ಕೊಟ್ಬಿಡಿ ಅಂಥೇಳಿ. ಸೊ ಇವತ್ತಿಗೆ ಇಷ್ಟಿದೆ ಹೈಲೈಟ್ಸು IPLಗೆ ಸಂಬಂಧಿಸ್ದಂಗೆ. ನೋಡೋಣ ಮುಂದೆ ಏನಾದರೂ ಸಿಕ್ಕಿದ್ರೆ ಖಂಡಿತ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.